ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕ್ರಿಯೇಟಿವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶೇಂಗಾ ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಮೊದಲನೇದಾಗಿ ಸ್ವಲ್ಪ ಕಡಲೆಬೀಜ ತೊಗೊಂಡಿದ್ದೀನಿ. ಒಂದು 400 ಗ್ರಾಮ್ಸ್ ಅಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. 300 to 400 ಗ್ರಾಮ್ ಆ್ಯಾವ್ರೇಜ್ ಅಷ್ಟಿದೆ. ಅದನ್ನು ಚೆನ್ನಾಗಿ ನಾನು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಇದನ್ನು ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಕಡಲೆ ಬೀಜನ ನಾವು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹುರ್ಕೊಂಡು ನಾನು ಒಂದು ಮರದಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಕಪ್ಪಷ್ಟು, ಒಂದು ಹಾಫ್ ಕಪ್ಪಷ್ಟು ಇದ್ದರೆ ಸಾಕಾಗತ್ತೆ. ಈಗ ಎಳ್ಳನ್ನು ಕೂಡ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದೇನು ಎಳ್ಳು ಜಾಸ್ತಿ ಹುರಿಯೋಕೆ ಹೋದರೆ ತುಂಬ ಹೊತ್ತೋಗ್ಬಿಡುತ್ತೆ. ನೋಡಿಕೊಂಡು ಎಷ್ಟು ಬೇಕಷ್ಟು ಎಳ್ಳು ಹುರ್ಕೊಂಡ್ರೆ ಸಾಕು. ಸೊ ನಾನು ಎಳ್ಳನ್ನು ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೀವು ಎಳ್ಳನ್ನು ಹಾಕೋದಿದ್ರೆ ಹಾಕ್ಬೋದು, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಕೂಡ ಎಳ್ಳನ್ನು ಹಾಕಿ ಹೀಗೆ ಲೈಟಾಗಿ ಚಟಪಟ ಅನ್ನೋಷ್ಟು ಇದನ್ನು ಹುರಿದ್ರೆ ಸಾಕು. ಅಷ್ಟು ಹುರಿದ್ಬಿಟ್ಟು ನಾನು ಸಪ್ರೇಟಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ ಎತ್ತಿಟ್ಕೊತೀನಿ. ಕರ್ಜಿಕಾಯಿ ಎಲ್ಲ ಮಾಡೋದಕ್ಕೆ ನಮಗೆ ಮೈದಾ ಹಿಟ್ಟು ಬೇಕಾಗುತ್ತೆ. ಇದರಲ್ಲೇ ನಾನು 1.5 ಬೌಲಷ್ಟು ಸ್ಮಾಲ್ ಬೌಲಲ್ಲಿ ಮೈದಾ ತೊಗೊಂಡಿದ್ದೀನಿ. 1 ಚಿಟಿಕೆಯಷ್ಟು ಅರಿಶಿನ, ಹಾಗೆ 1 ಚಿಟಿಕೆ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಆಯಿಲ್ನ ಚೆನ್ನಾಗಿ ಸ್ವಲ್ಪ 2 ರಿಂದ 3 ಸ್ಪೂನ್ ಬಿಸಿ ಮಾಡಿಕೊಂಡು ಆಯಿಲ್ನ ನಾನು ಇದಕ್ಕೆ ಹಾಕ್ತಿದ್ದೀನಿ. ಸೊ ಲಾಸ್ಟಲ್ಲಿ ಯಾಕೆ ಬಿಸಿ ಆಯಿಲ್ನ ನಾನು ಮೈದಾ ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಸೊ ಇದನ್ನು ನಾವು ಫಸ್ಟು ಸ್ಪೂನಲ್ಲಿ ಬಿಸಿ ಇರುತ್ತಲ್ವ ಆಯಿಲು, ಸೊ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಆಯಿಲು ಮತ್ತು ಸಾಲ್ಟು, ಅರಿಶಿನ ಪೌಡರ್ ಏನು ಹಾಕಿದ್ದೀವಿ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಫುಲ್ ಮೈದಾ ಹಿಟ್ಟಲ್ಲಿ ಮಿಕ್ಸ್ ಆಗೋರ್ಗು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಆಯಿಲ್ ಬಿಸಿದ್ದಾಗ ಸ್ಪೂನಲ್ಲಿ ಸಪೋರ್ಟ್ ಯೂಸ್ ಮಾಡಿಕೊಂಡು ಮಾಡಿ. ನಂತರ ನಾವು ಕೈಯಲ್ಲೇ ಈ ಥರ ಏನಾದ್ರು ಉಂಡೆಗಳ ಥರ ಇದೆ, ಏನಾದ್ರು ಗಂಟು ಥರ ಇದೆ, ಕೈಯಲ್ಲೇ ಹೊಡ್ಕೊಬೋದು. ನಂತರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಬರುತ್ತಲ್ಲ, ಸೊ ಅದಕ್ಕೆ ನಾನು ಚೆನ್ನಾಗಿ ಕಲಿಸ್ಕೊತೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ ನಂತರ ನಾನು ಲಾಸ್ಟ್ ಫೈನಲ್ ಟಚ್ ಆಗಿ 1-2 ಸ್ಪೂನಷ್ಟು ಆಯಿಲ್ನ ಅದರ ಮೇಲೆ ಹಾಕಿ ಹಾಗೆ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಒಂದು 5 ಮಿನಿಟ್ಸು ನೆನೆದ್ರೆ ಸಾಕು. ನಾನು ಇದು ಕಡಲೆ ಬೀಜ, ಎಳ್ಳು ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಷ್ಟ್ರೊಳಗಡೆ ಇದು ನೆನೆಯುತ್ತೆ. ಒಂದು 5-10 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಸೊ ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಕ್ಕೊಂಡು ಸಪ್ರೇಟಾಗಿ ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಸೊ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು 1 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ಎಳ್ಳು ಹುರಿದಿದ್ನಲ್ಲ ಆ ಎಳ್ಳನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಳ್ಳು ಲೈಟಾಗಿ ಲಾಸ್ಟ್ಗೆ ಚೆನ್ನಾಗಿ ಕಡಲೆಬೀಜ ಮಿಕ್ಸಿ ಮಾಡಿದ ನಂತರ ನಾವು ಎಳ್ಳನ್ನು ಹಾಕ್ಕೋಬೇಕು. ಎಳ್ಳು ಲೈಟ್ ತುಂಬ ಮಿಕ್ಸಿ ಮಾಡದೆ ಹಾಗೆ ಇದ್ರೇ ಚೆನ್ನಾಗಿರುತ್ತೆ. ನಂತರ ನಾನು ಈ ಬೌಲಲ್ಲಿ 1.5 ಬೌಲ್ ನಾನು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ನೆಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ತೊಗೋಬೋದು. ಕೊನೆಯಲ್ಲಿ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. 1.5 ಬೌಲು ನನಗೆ ಕರೆಕ್ಟ್ ಅನ್ನಿಸ್ತು. ಸೊ ಗ್ರೈಂಡೆಲ್ಲ ಮಾಡಿಕೊಂಡು ನಾನು ಸಪ್ರೇಟಾಗಿ ಎತ್ತಿಟ್ಕೋತೀನಿ. ಮೈದಾ ಹಿಟ್ಟಿಗೆ ನಾನು ಯಾಕೆ ಬಿಸಿ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅಂದರೆ, ನಾವು ಅದನ್ನು ಎಣ್ಣೆಲಿ ಹಾಕ್ಬಿಟ್ಟು ಕರಿಯುವಾಗ ಅದು ಲೇಯರ್ ಥರ ಬರುತ್ತೆ, ತಿನ್ನೋದಕ್ಕೆ ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಮೈದಾ ಹಿಟ್ಟಿಗೆ ಬಿಸಿ ಆಯಿಲ್ನ ಹಾಕ್ಕೊಂಡಿರೋದು. ಸೊ ಇದನ್ನು ಕರ್ಜಿಕಾಯಿ ರೀತಿಯಲ್ಲಿ ನಾವು ಕರಿಯೋದ್ರಿಂದ ಇದು ಸಾಫ್ಟಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಸಾಫ್ಟಾಗಿ ಲೇಯರಾಗಿ ಬಂದರೆ ತಿನ್ನೋದಕ್ಕೂ ರುಚಿಯಾಗಿ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ನಾನು ಆಯಿಲ್ನ ಹಾಕ್ಕೊಂಡಿರೋದು. ಶೇಂಗಾದು ಕರ್ಜಿಕಾಯಿ ರೆಡಿಯಾಗೋಯಿತು. ಸೊ ತುಂಬ ಟೇಸ್ಟಿಯಾಗಿರುವಂಥ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.